ಅವನಿಗೆ ಆಶ್ಚರ್ಯ, ನಾನು ಆ ಪ್ರದೇಶನೇ ನೋಡಿಲ್ಲ ಅಂದಾಗ ಅವೇ ಕರ್ಕೊಂಬರ್ತಾವ ಸರ್ ಗಾದ್ರಿ ಪಾಲ್ನಾಯ್ಕ, ಇಲ್ಲ ಇದ್ ಬಾ ಅಂತ ಕರ್ಕೊಂಬಂದು ಎಲ್ಲಿ ಬರ್ತದೆ ಗಾದ್ರಿ ಗುಡ್ಡ ಅಂತ ಏನಿಲ್ಲ ಸರ್, ಅದು ದಗಮಲೆ ಅಂತ ಇತ್ತು ಸರ್. ಮತ್ತೆ ಅದ್ ಪೂರ್ತಿ ನೋಡಿದ್ರೆ ದಗಮ್ ಇದ್ದಂಗೆ ಇದೆ ಅದು. ಆ ದಗಮಲೆ ಅನ್ನೋದನ್ನ ಗಾದ್ರಿ ಮಲೆ ಅಂತೀವಿ. ಈಗ ಅಲ್ಲಿ ಬಂದ ರಪ್ಪ ಹಾಕ್ಯಂತ ಸರ್, ಆ ರಪ್ಪ ಹಾಕ್ಯಂದ್ಮೇಲೆ ಇದು ಅಷ್ಟು ಪ್ರದೇಶ ಅವನಿದೆ ಸರ್, ಇದೆಲ್ಲ ಇದು ಅಷ್ಟು ಅವಂದೆ. ಅವ್ನು ನನಗೆ ದೇವ್ರು ಬೇಕಾಗಿತ್ತಲ್ಲ ಸರ್, ನನ್ ದೇವ್ರು ಇಲ್ಲದಿ ಬಾ 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 ಅಂತ ಕರ್ದಂಗ ಆಗುತ್ತಲ್ಲ. ಅಲ್ಲಿಗೆ ಹೋದ್ರು ಸರ್, ಅಲ್ಲಿಗೆ ಹೋಗಿ ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು. ಅವ್ನು ಎಷ್ಟೋ ವರ್ಷಗಳು ಇಲ್ಲೇ ಇದ್ವು ಸರ್. ಹುಲಿ ಬೆನ್ನತ್ಗೆ ಬಂದಿರೋದು ಶಿಸ್ತು ನನ್ನಿ ಒಳಗ್ ಬಂತು ಸರ್. ನನ್ನಿವಾಳದಲ್ಲಿಂದ ಶಿಸ್ತು ಅದೇ ವಾಸನೆ ಹಿಡ್ಕೊಂಡು ಶಿಸ್ತು ಗಾದ್ರಿ ಮಲೆಗೂ ಬಂತು, ಇಲ್ಲಿಗೆ ಬಂತು. ಗಾದ್ರಿ ಮಲೆ, ಗಾದ್ರಿ ಗುಡ್ಡಕ್ಕೆ ಬಂದ್ಮೇಲೆ ಅಲ್ಲಿ ಇರ್ಲಿಲ್ಲ, ರಪ್ಪ ಮಾತ್ರ ಕಾಣಿಸ್. ಅಲ್ಲಿದ್ದ ದೃಷ್ಟಿ ಹಾಯಿಸಿ ನೋಡ್ತದ ಸರ್, ಆ ಹುಲಿ ಅಷ್ಟು ದೇವ್ ಗಂಪ್ಳ ಇಲ್ಲಿ ಮೇಯ್ತಿತ್ತು. ಗಾದ್ರಿ ಪಾಲ್ನಾಯ್ಕ ಅಲ್ಲಿ ಗಂಜಿಗಟ್ಟೆ ಹತ್ರ ಪೂಜೆ ಮಾಡ್ತಿದ್ದ ಸರ್. ಪೂಜೆ ಮಾಡಂತ ಟೈಮ್ ಇಡೀ ಗಂಪ್ಳನೆ ಸಮೃದ್ಧವಾಗಿ ಮೇವ್ ಒಯ್ದೆ ಸರ್. ಅವಾಗೆಲ್ಲ ಚೆನ್ನಾಗ್ ಮೇಯ್ತಿದ್ವಾ. ಅಲ್ಲಿದ್ದ ದೃಷ್ಟಿ ಹಾಯಿಸಿ ನೋಡಿದಾಗ, ಇಡೀ ಗಂಪ್ಳ ನೋಡಿದಾಗ ಹುಲಿ ಇಲ್ಲಿದೆ ಅಂದಾಗ ಬತಸ ಬಂದ ಮೇಲೆ ಆ ಹುಲಿ ಏನ್ ಮಾಡ್ತೈತೆ ಅಂದ್ರೆ, ನಿನ್ ಒಂದು ಇಡೀ ನೀನ್ ದೇವ ಗಂಪ್ಳನೇ ನಾನು ನಾಶ ಮಾಡ್ತೀನಿ ಅಂತ ಮಾತು ಕೊಟ್ಟಿತ್ತಲ್ಲ ಸರ್. ಆ ಟೈಮಲ್ಲಿ ಹುಲಿ ಬಂದು ಸೀಗೆ ಪೆಳೆ ಅಡಿಗೆ ಅದು ಬಚ್ಕೊಂಡ ಸರ್. ಆ ಸೀಗೆ ಪೆಳೆ ಅಡಿನಿ ಸರ್, ಇದೇನಾ? ಇಲ್ಲಿದೆ ಸರ್ ಆ ಸೀಗೆ ಪೆಳೆ. ಈಗ ಸಣ್ಣದಾಗಿದೆ ಸರ್. ಈ ಸೀಗೆ ಪಳ್ಳಿ ಹುಡುಗ ಇಲ್ಲಿ ಬಚ್ಕೊಂಡಾಗ ಒಂದು ಹಸು ಮೇಕೆಂತ ಬಂದಾಗ ತನ್ನ ಹಸುನ ಗಬಕ್ಕನ ಇಟ್ಕೊಂಡು ಇಲ್ಲಿ ತಿಂತದ್ ಸರ್. ಇದೇ ಜಾಗದಲ್ಲಿ ತಿಂತದ್, ಇಲ್ಲಿ ಇದೇ ಜಾಗದಲ್ಲಿ ತಿಂದಂತ ಸಂದರ್ಭದಲ್ಲಿ ಅವ್ರ ತಂಗಿ ಪೂರಮ್ಮ ಅಂತ ಇದ್ಲಿ ಸರ್. ಆ ಪೂರಮ್ಮ ಅನ್ನೋಳು ಸೊಪ್ಪರ್ಕಂಬರ್ನ ಅಂತ ಬಂದಾಗ ಲೊಚುಕ್ 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 ಅಂತ ಶಬ್ದ ಬಂತು, ಹುಲಿ ತಿನ್ನಕ್ರ ಶಬ್ದ ಬಂದದ್ದು. ಏನೋ ಹಿಂಗ್ ತಿಂತೈತಲ್ಲ ಏನಿದು ಅಂತ ಸ್ವಲ್ಪ ಬಗ್ ನೋಡಿದಾಗ ಆ ಹುಲಿ ಪೀಕಳು ಪೆಡ್ಡೆ ಅನ್ನೋ ಹಸುನ ಪೂರ್ತಿ ಜಿಗಿದ್ ಬಿಟ್ಟದ್ ಸರ್. ಅದು ಸಿಟ್ನಲ್ಲಿ ಜಿಗಿದ್ ಸ್ವಲ್ಪ ಬಲಿಷ್ಠವಾಗಿ ಆಯ್ತು, ಸೊರ್ಗೋಗಿತ್ತು ಅದು ಬಲಿಷ್ಠವಾಗಿ ಆಯ್ತು. ಇವಾಗ ಅವಳು ಅಂತಾಳೆ ಸರ್, ಹಿಂಗ್ ಹುಲಿ ಅಲ್ಲಿ ಬಂದ್ಬಿಟ್ಟದೆ ಬಾ ಅಂತ. ಮತ್ತೆ ಗಾದ್ರಿ ಪಾಲ್ನಾಯ್ಕನ್ ಅಂದಾಗ ಅವನಿಗೆ ಅವಾಗ ಸಿಟ್ಟು ಬಂದ್ಬಿಡ್ತದೆ ಸರ್. ಒಂದು ಹಸುಗೂ ಸಮೇತನು ನಾನು ಬಾಯಾಕಾಗಿ ಬಿಟ್ಟದ್ದಾನಲ್ಲ, ನಾನು ಒಂದು ಹಸು ಹೋದ್ರ ಸಮೇತ ಅವಾಗ ಪ್ರಾಣ ಹೋದಂಗ ಆಗ ಸರ್. ಅಷ್ಟು ನಾವು ಕಾಪಾಡ್ತಿದ್ವಿ. ಹಸು ಅಂದ್ರೇನೆ ನಮಗೆ ದೇವ್ರ ಸರ್. ಈ ಬೇಡ ಗಂಪಾಳಕ್ಕೆ ಹಸು ಅಂದ್ರೇನೆ ದೇವ್ರ ಸರ್. ಆ ಟೈಮಲ್ಲಿ ಗಾದ್ರಿ ಪಾಲ್ನಾಯ್ಕ ರಚ್ಚಿಗೆದ್ದು ಬರ್ತಾನೆ ಸರ್. ವೀರಗಚ್ಚೆ ಹಾಕಿ ವೀರ ತಲೆಕಾಯಿ ಇಟ್ಟು ಸುರನಂದನ ಅಲಗುಗಳನ್ನ ತಕೊಂಡು, ಬಂಗಾರದ ಸಿಗ್ಗುಮರ ಬಿಲ್ಲುಗಳನ್ನ ತಕೊಂಡು, ತನ್ನ ಕಟ್ಟಿರೋ ಮುಡಿನ ಬಿಚ್ಚಿಗೆ ಚೆಲ್ಲು ಹೊಡ್ಕೊಂಡ್ ಬಂದಿರ್ತಾನೆ ಸರ್ ಅದ್ರ ಎದುರಿಗೆ. ಆಗಿದ್ದಾಗ್ಲಿ ಇವತ್ತು ಎರಡರಾಗ ಒಂದು ನ್ಯಾಯ ತೀರ್ಮಾನ ಆಗ್ಬಿಡ್ಲಿ, ಧರ್ಮನ ಅಧರ್ಮನ ಅಂತ ನೋಡ್ಕೊಂಡ್ ಬಂದಾಗ ಇಲ್ಲಿ ಬಂದ್ ನಿಂತ್ಕೊಂಡ್ ಹೇಳ್ತಾನೆ ಸರ್, ಲೇ ಉಡ್ದಾರಿಲ್ಲದ್ ಮರ್ದಾರ್ ಮಂಡೆ ಮಗನೇ, ನನ್ನ ದೇವ ಗಂಪಳಕ್ಕೆ ನೀನು ಬಾಯಕಕ್ಕೆ ಎಷ್ಟಲ್ಲೇ ನೀನು ಕೊಬ್ಬು ಅಂದು ಅವನ್ ಜೊತೆಗೆ ಯುದ್ಧಕ್ಕೆ ನಿಲ್ತಾನ ಸರ್. ನಿನ್ನೊಳಗ್ ಸತ್ಯ ಇದ್ರೆ, ನನ್ನೊಳಗೆ ಏನಾದ್ರು ಸತ್ಯ ಇದ್ರೆ ನೀನ್ ಸಾಯಿ, ನಿನ್ನೊಳಗ್ ಸತ್ಯ ಇದ್ರೆ ನಾನು ಸಾಯ್ತೇನೆ ಅನ್ಕೊಂಡು ಇಲ್ಲಿ ಯುದ್ಧಕ್ಕೆ ನಿಲ್ತಾರ ಸರ್. ಒಂದು ಮೆಟ್ಟು ಅವ್ರು ಅಂದ್ರೆ ಇದೇ ಪ್ರದೇಶದಲ್ಲಿ ಸರ್ ನಿಂತದ್ದು. ಒಂದು ಮೆಟ್ಟಿನ ಮೇಲೆ ಅದು ಎಗರಿ ಹೊಡಿತದೆ ಸರ್, ಒಂದು ಮೆಟ್ಟಿನ ಮೇಲೆ ಇವನು ಎಗಿರ್ತದೆ. 7 ಮೆಟ್ಟಿನ ಮೇಲೆ ಹೊಡೆದ್ಮೇಲೆ ಅದು ಎದಿಗೆ ಹೊಡೆದ್ಬಿಡ್ತದೆ ಸರ್. ಗಾದ್ರಿ ಪಾಲ್ನಾಯ್ಕನ ಎದಿಗೆ ಹೊಡೆದ್ಮೇಲೆ ಕರಿಕಾಸಿ ಒಳಗ್ಲಿಂದ ರಕ್ತ ಚೆಲ್ಬಿಡ್ತದೆ. ಕರಿಕಾಸಿ ಮೇಲೆ ಯಾವತ್ತು ಚೆಲ್ತೋ ಅವಾಗ ಗಾದ್ರಿ ಪಾಲ್ನಾಯ್ಕನಿಗೆ ಫುಲ್ ಸಿಟ್ಟು ಅಂದ್ರೆ ಪೂರ್ತಿ ರೋಷಾಗ್ನಿ ಜ್ವಾಲವಾಗಿ ಬಂದಿರ್ತಾನೆ ಸರ್. ಅದನ್ನ ನೋಡ್ದಂತ ಚಿನ್ಪಾಲ್ನಾಯ್ಕನೇ ಎದ್ರಿ ಬಿಡ್ತಾನೆ ಸರ್. ಕಾಲಾಗ್ನಿ ರುದ್ರ ನೇತ್ರನಂತ ನಿಂತು ಬಿಡ್ತಾನೆ ಸರ್. ಅವಾಗ ಏನ್ ಮಾಡ್ತಾನೆ ಅಂದ್ರೆ ಅವ್ನು ಅದು ಮುತ್ತಿನ ತುರಾಯಿ ಅನ್ನೋದಿದೆ, 3 ಸತಿ ನೆಲಕ್ಕೆ ಹೊಡೆದು ಆ ಹುಲಿ ಇನ್ನೇನ್ ಎಗರು ಎಗರಿಕೆ ಮುಕ್ಕು ಅನ್ನೋ ಸಂದರ್ಭದಲ್ಲಿ ಚಿನ್ಪಾಲ್ನಾಯ್ಕ ಬಂದು 2 ಕಾಲ್ನ ಹಿಡ್ದು ಹಿಂಗೆ ಎತ್ತತಾನ ಸರ್. ಆ ಮೇಲೆ ಒಂದು ದೌಡೆ ಐತಲ್ ಸರ್, ಆ ದೌಡಿಗೆ ಮೇಲೆ ಎತ್ತಿ ಮುತ್ತಿನ ತುರಾಯದಿಂದ ಸಾಯಿಸ್ಬಿಡ್ತಾನೆ ಸರ್. ಸಾಯಿಸಿ ನೆಲಕ್ಕೆ ರಪ್ಪನ ಕೂಡ ತೆಗೆದು ಅಲ್ಲಿಗೆ ಎಚ್ಚಿಸ. ಅದೇ ಹುಲಿ ಸಮಾಧಿ. ಆ ಹುಲಿ ಸಮಾಧಿ ಮೇಲೆ ಆ ಹುಲಿ ಸಮಾಧಿ ಕೊನೆಗೆ, ಅಪ್ಪ ನೀನ್ ಸತ್ಯವಂತ ಕಣ, ನೀನ್ ಸತ್ಯವಂತ, ನಿನ್ನ ವಂಶದವ್ರು ಯಾರೇ ಫಸ್ಟಿಗೆ ಬರ್ಲಿ, ಎನುಮಲ್ಲಾರು ಅನ್ನೋರು ಯಾರೇ ಫಸ್ಟಿಗೆ ಬಂದು ನನಗೆ ಪೂಜೆ ಮಾಡ್ತಾರ, ಅವ್ರ ವಂಶನ ನಾನು ಕಾಯ್ತೀನಿ ಕಣ ಮಗನೆ ಅನ್ಕೊಂಡು ನನ್ನ ಪ್ರದೇಶದಲ್ಲೇ ನೀನ್ ಇರ್ಬೇಡ ಅಂತ ಸಹ. ಇದೇ ಗಡಿ ಸಹ ಇದು ಇಷ್ಟು ಗಾದ್ರಿ ಪಾಲ್ನಾಯ್ಕ ಪ್ರದೇಶ. ಈ ಗಡಿ ಇದೆಯಲ್ಲ ಸಾಳ, ಅದಷ್ಟು ಕೆಟ್ಟದ್ದು ಅಂದ್ರೆ ಅದು ಹುಲಿ ನನ್ನ ಗಡಿ ಒಳಕ್ ನೀನ್ ಬರ್ಬೇಡ ಅಂತ ಅತ್ಲ ಒಗ್ದದ ಸರ್. ಈ ಪ್ರದೇಶ ಅಷ್ಟು ಗಾದ್ರಿ ಪಾಲ್ನಾಯ್ಕ ಸಂಬಂಧಪಡಿಸಿ ಗಂಜಿಗಟ್ಟೆವರೆಗೂ ಒಂದು ಇಲ್ಲಿಂದ. ಆಮೇಲೆ ಇವನನ್ನ ಗಂಗಮ್ಮ ಅಂತ ಇದೆ ಸರ್. ಆ ಗಂಗಮ್ಮನ ಹತ್ರಕ್ಕೆ ಹೋಗಿ ಬಂಡೆ ಸಹ ಅದು, ಆ ಬಂಡೆ ಒಳಗೆ ಜೋರಾಗ ಒಂದು ಬಿಲ್ ಹೊಡಿತಾನೆ ಸರ್. ಒಂದ್ ಸಾಯ ಅಂತ ಅಲ್ಲೇ ಪೂರ್ತಿ ಮರಣ ಅಂತ ಸಂದರ್ಭದಲ್ಲಿ ಬಂಡೆಗೆ ಜೋರಾಗಿ ಹೊಡೆದಾಗ ಆ ಬಂಡೆಯಿಂದ ಗಂಗಮ್ಮ ಬುಗು 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 ಅಂತ ಮೇಲೆ ಬರ್ತದೆ. ಆ ಗಂಗಮ್ಮನ ಒಂದು ಹಾಲು ಅಂದ್ರೆ ನೀರ ತಕೊಂಡು ಗುಟುಕಾರಿಸಿ ಕೊನೆಗೆ ಗಾದ್ರಿ ಪಾಲ್ನಾಯ್ಕ ಇಲ್ಲಿ ಪ್ರಾಣ ಬಿಡ್ತಾನೆ. ಇಲ್ಲಿ ಪ್ರಾಣ ಬಿಡಕ್ಕಿಂತ ಮುಂಚೆ ಚಿನ್ಪಾಲ್ನಾಯ್ಕ ಏನ್ ಹೇಳ್ತಾನೆ ಅಂದ್ರೆ, ನನ್ನ ದೇವಗಂಪಳ ಅಗಲಬಾರ್ದು, ನನ್ನ ದೇಹ ಇಲ್ಲಿದ್ರು ಆತ್ಮ ಸ್ವರೂಪವಾಗಿ ನಾನು ದೇವಗಂಪಳಕ್ ನಾನು ಬರ್ತೀನಿ, ಆತ್ಮ ರೂಪವಾಗಿ ನಾನು ಬರ್ತೀನಿ, ನೀನು ಎದುರುಬೇಡ, ನೀನು ಅಳಬೇಡ, ನೀನು ಹೋಗು ನೀನ್ ಅಲ್ಲಿಗೆ ಅನ್ಕೊಂಡು ಇಡೀ ದೇವಗಂಪಳನ ಗಂಜಿಗಟ್ಟಿಗೆ ತಗೊಂಡೋದ್ ಇಟ್ರು ಸರ್. ಅವನ ದೇಹ ಮಾತ್ರ ಇಲ್ಲಿದೆ ಸರ್. ಇವತ್ತಿಗೂ ಅವನ್